ಈ ಚಾಲುಕ್ಯರಿಗಿಂತ ಮುಂಚೆ ನಂತರ ಚಾಲುಕ್ಯರ ಕಾಲಾವಧಿಯಲ್ಲಿ ಕೂಡ ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ ದೇವಸ್ಥಾನಗಳ ಜೊತೆಯಲ್ಲಿ ಕೂಡ ಕೆಲವು ಅರಮನೆಯನ್ನು ಕಟ್ತಾಯಿದ್ರು. ಅರಮನೆ ಕಟ್ಟಬೇಕಾದ್ರೆ ಅವರು ಮನೆಗಳ ತಳಪಾಯ ಅಂದರೆ ಫಸ್ಟ್ ಫೌಂಡೇಶನ್ನು ಈ ರೀತಿ ಬ್ರಿಕ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರು. ಅದು ಪ್ರೂಫ್ ಇದೆ ನಮಗೆ. ಇಟ್ಟಿಗೆಗಳನ್ನ ಬಳಕೆ ಮಾಡ್ತಾಯಿದ್ರು. ಎಸ್, ಶಾತವಾಹನರ ಕಾಲದಲ್ಲಿ ಇತ್ತು ಅಂತ ಹೇಳ್ತಾರೆ. ಶಾತವಾಹನರು ಅಂದರೆ ಈ ಚಾಲುಕ್ಯರಿಗಿಂತ ಮುಂಚೆ ಬರ್ತಾರೆ. ಇವಾಗ ಕೂಡ ಶಿವನ್ ಟೆಂಪಲ್ ಒಳಗಡೆ ಶಿವಲಿಂಗ ಇದೆ, ಗರ್ಭಗುಡಿ, ಸಭಾಮಂಟಪ, ದೆನ್ ಇಸ್ ಎಂಟ್ರೆನ್ಸ್ ಮುಖಮಂಟಪ ಇದೆ. ಆದರೆ ಈ ದೇವಸ್ಥಾನದ ಒಳಗಡೆ ಶಿವಲಿಂಗ ಇದೆಲ್ಲ, ಪೂಜೆ ಇಲ್ಲ. ಯಾಕಂದ್ರೆ ಶಿವನ ಪ್ರತಿಮೆ ಸುತ್ತು ಪೀಠ ಇಲ್ಲ. ಪೀಠ ಇಸ್ ಅ ಪೆಡೆಸ್ಟಲ್ ಪೀಠ, ಬಟ್ ಮೇ ಬಿ ಇಸ್ ಅ ರಿಮೂವ್. ಆನೆಯ ದೇಹದ ಆಕಾರವಾಗಿ ತುಂಬ ಅದ್ಭುತವಾದಂಥ ಒಂದು ಚಂದ್ರಶಿಲೆ ಮತ್ತು ಇದು 2 ಡಿಸೈನ್ಸನ್ನು ಹಾಕಿದ್ದಾರೆ ಇಷ್ಟು ಕಡೆ. ಅಲ್ಲಿ ಒಳಗೆ ನೋಡಿದರೆ ಶಿವಲಿಂಗ ಇದೆ, ಇಲ್ಲಿ ನೋಡಿದರೆ ಗರುಡ ಇದೆ. ಚೇಂಜಸ್. ಇವ್ರು ಏನಾದ್ರು ಶೈವಕ್ಕೆ ಹೋದರು ಅಥವಾ ಶೈವ ವೈಷ್ಣವಕ್ಕೆ ಹೋದರು. ಐಹೊಳೆಯಲ್ಲಿ ಮತ್ತೊಂದು ಸ್ಮಾರಕಕ್ಕೆ ಕರ್ಕೊ ಬಂದಿದ್ರ, ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರ. ಮತ್ತು ಈ ಸ್ಮಾರಕ ಅಂದರೆ ಇದರ ಅರ್ಥ ನಾವೇನು ಇಲ್ಲಿವರೆಗೂ ಆ ದುರ್ಗಾ ಕಾಂಪ್ಲೆಕ್ಷನ್ನ ಸಮೂಹ ದೇವಸ್ಥಾನಗಳನ್ನು ವೀಕ್ಷಣೆ ಮಾಡಿದ್ವಿ. ಆ ಒಂದು ದೇಗುಲದ ಒಂದು ಸಮೂಹದಲ್ಲಿ ಕೆಲವೊಂದು ದೇವಸ್ಥಾನಗಳನ್ನು ನೋಡಿದ್ವಿ, ಪ್ರಾಚೀನ ದೇವಸ್ಥಾನಗಳು. ಅಂದರೆ ಗೌಡ್ರ ಗುಡಿ, ಲಾರ್ಡ್ ಖಾನ್ ಟೆಂಪಲ್ಲು, ಅಲ್ಲೇನು ತುಂಬ ಎತ್ತರವಾಗಿ ಜಗತ್ತಿಯನ್ನು ಕಟ್ಟಿ ಅಲ್ಲಿ ಕಟ್ಟಿರಲಿಲ್ಲ. ಅಂದರೆ ಈ ರೀತಿ ಪ್ಲಿಂತ್ ಹಾಕಿ ಫೌಂಡೇಶನ್ ಹೈಟ್ ಮಾಡಿಕೊಂಡು ಟೆಂಪಲನ್ನು ಕಟ್ಟಿದ್ದು ದುರ್ಗಾ ಟೆಂಪಲನ್ನು. ಅದೇ ಗೌಡ್ರಿಗೆ ನೋಡಿದಾಗ ಇದೇ ಥರ ಅಲ್ಲಿ ಫೀಲಿಂಗ್ ಆಗುತ್ತಲ್ಲ. ಅಂದರೆ ನಾವು ಈ ಕಡೆ ಬಂದಾಗ, ಅಂದರೆ ಆ ದುರ್ಗಾ ದೇವಸ್ಥಾನದ ಅಪೋಸಿಟ್ ಕಾಂಪ್ಲೆಕ್ಸ್ ಕಡೆ ಬಂದಾಗ ಈ ಒಂದು ಕಾಂಪ್ಲೆಕ್ಸಿಗೂ ಕೂಡ ಒಂದು ಹೆಸರು ಕೊಟ್ಟಿದ್ದಾರೆ ಇಲಾಖೆಯವರು. ಇದಕ್ಕೆ ಅಂಬಿಗರ ಗುಡಿ ಅಂತ ಹೆಸರು, ಅಂಬಿಗರ ದೇವಸ್ಥಾನ. ಓಕೆ, ಬಟ್ ಆದರೆ ಈ ಟೆಂಪಲನ್ನು ಯಾಕೆ ನಾವು ತುಂಬ ಪ್ರಮುಖವಂತ ಹೇಳ್ತೀವಿ ಅಂದರೆ, ಈ ಚಾಲುಕ್ಯರ ಕಾಲಾವಧಿಯಲ್ಲಿ ಅಥವಾ ಚಾಲುಕ್ಯರ ಆಳ್ವಿಕೆ ಮಾಡೋಕ್ಕಿಂತ ಮುಂಚೆ ಕದಂಬರಾಗಿರ್ಬೋದು, ಶಾತವಾಹನರಾಗಿರ್ಬೋದು, ಅಥವಾ ಮೌರ್ಯರಾಗಿರ್ಬೋದು, ಗುಪ್ತಾ ಇಸ್ ಒನ್ ಆಫ್ ದ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ. ಆದರೆ ಈ ಚಾಲುಕ್ಯರಿಗಿಂತ ಮುಂಚೆ ನಂತರ ಚಾಲುಕ್ಯರ ಕಾಲಾವಧಿಯಲ್ಲಿ ಕೂಡ ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ ದೇವಸ್ಥಾನಗಳ ಜೊತೆಯಲ್ಲಿ ಕೂಡ ಕೆಲವು ಅರಮನೆಯನ್ನು ಕಟ್ತಾಯಿದ್ರು. ಅರಮನೆ ಕಟ್ಟಬೇಕಾದ್ರೆ ಅವರು ಮನೆಗಳ ತಳಪಾಯ ಅಂದರೆ ಫಸ್ಟ್ ಫೌಂಡೇಶನ್ನು ಈ ರೀತಿ ಬ್ರಿಕ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರು. ಅದು ಪ್ರೂಫ್ ಇದೆ ನಮಗೆ. ಇಟ್ಟಿಗೆಗಳನ್ನ ಬಳಕೆ ಮಾಡ್ತಾಯಿದ್ರು. ಎಸ್, ಆದರೆ ಇಲ್ಲಿ ಐಹೊಳೆಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಚಾಲುಕ್ಯರ ಅರಮನೆ ಕಟ್ಟಬೇಕಾದ್ರೆ ಸುಮಾರು 2-3 ಮೀಟರು ಫೌಂಡೇಶನ್ ಮಾಡಿಕೊಂಡು ಈ ಥರ ಬ್ರಿಕ್ಸ್ ವಾಲನ್ನು ಕಟ್ಟಿ ಅದ್ರ ಮೇಲೆ ಕಟ್ಟಿಗೆಯಿಂದ ಅರಮನೆ ಕಟ್ಟುವಂಥ ವ್ಯವಸ್ಥೆ ಇರ್ತಾ ಇತ್ತು. ಇವಾಗ ಕೂಡ ಅದೇ ವ್ಯವಸ್ಥೆ ಇದೆ. ಆದರೆ ಈ ಚಾಲುಕ್ಯರ ಕಾಲಾವಧಿಯಲ್ಲಿ ಪ್ರಪ್ರಥಮವಾಗಿ ಫಸ್ಟು ಫೌಂಡೇಶನ್ ಇಟ್ಟಿಗೆಲ್ಲ ಬಳಕೆ ಮಾಡಿದ್ದಾರೆ ನೋಡಿ. ಅಲ್ಲಿ ಇಟ್ಟಿಗೆಗಳನ್ನು ಬಳಕೆ ಮಾಡಿಕೊಂಡು ಅದನ್ನು ಫೌಂಡೇಶನ್ ಹಾಕೊಂಡು ಅದ್ರ ಮೇಲೆ ಬೃಹತ್ತಾಕಾರವಾದಂಥ ಬಂಡೆಗಳಿಂದ ಕಟ್ ಮಾಡಿ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ದಿಸ್ ಅಮೇಜಿಂಗ್. ಅಂದರೆ ಅದರ ಅರ್ಥ ಆಗಿನ ಕಾಲಾವಧಿಯಲ್ಲಿ ಇಲ್ಲಿ ಸಿಗುವಂಥ ಮಣ್ಣಿನಿಂದ, ಕೆಂಪು ಮಣ್ಣೆಲ್ಲ ನೋಡಿ, ಕೆಂಪು ಮಣ್ಣಿನಿಂದ ಆ ಇಟ್ಟಿಗೆ ಬಟ್ಟೆಯೆಲ್ಲ ಮಾಡಿಕೊಂಡು ಇಟ್ಟಿಗೆಗಳನ್ನು ಸುಟ್ಟುಕೊಂಡು ಆ ಇಟ್ಟಿಗೆಲ್ಲ ತಯಾರು ಮಾಡಿ ಫೌಂಡೇಶನ್ ಮಾಡ್ಕೊಂಡು ಟೆಂಪಲ್ನ ಕಟ್ಟುವಂಥ ವ್ಯವಸ್ಥೆ ಇರ್ತಾಯಿತ್ತು. ಆದರೆ ಇಲ್ಲಿ ಕೆಲವೊಂದು ಇತಿಹಾಸಕರ ಪ್ರಕಾರ ಇದು ಶಾತವಾಹನರ ಕಾಲದಲ್ಲಿ ಇತ್ತು ಅಂತ ಹೇಳ್ತಾರೆ. ಶಾತವಾಹನರು ಅಂದರೆ ಈ ಚಾಲುಕ್ಯರಿಗಿಂತ ಮುಂಚೆ ಬರ್ತಾರೆ, ಪೈಥಾನ್ ಶಾತವಾಹನರ ಕಾಲದಲ್ಲಿ. ಬಟ್ ಇಲ್ಲಿ ಕೂಡ ನಾವು ಸ್ಪಷ್ಟವಾಗಿ ದೇವಸ್ಥಾನವನ್ನು ಸಂಪೂರ್ಣವಾಗಿ ಕಟ್ಟಿಲ್ಲ. ಇವಾಗೆಲ್ಲ ಬಿದ್ದಿದೆ, ಅರ್ಧಮುರ್ಧ ಆಗಿದೆ. ಬಟ್ ಇಲ್ಲಿ ದೇವಸ್ಥಾನ, ಬಟ್ ನಮಗೆ ಬೇಕಾಗಿದ್ದು ಆಗಿನ ಕಾಲದಲ್ಲಿ ಬಂಡೆಗಳಕ್ಕಿಂತ ದೇವಸ್ಥಾನ ಕಟ್ತಾರಲ್ಲ, ಬಂಡೆಗಳು ಯೂಸ್ ಮಾಡಿಕೊಂಡು ಕಂಬಗಳನ್ನು ಈ ಥರ ಎಲ್ಲ ಮ್ಯಾನ್ ಮೇಡ್ ಫೌಂಡೇಶನ್ ಹಾಕ್ಕೊಂಡು ಆ ಫೌಂಡೇಶನ್ ಒಳಗಡೆ ಕೂಡ ಈ ಥರ ಇಟ್ಟಿಗೆ ಇದೆ ಇರೋದು ನಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅದು ಇದಕ್ಕಿಂತ ಅದು ಗಟ್ಟಿತ್ತ ಅಂತ ಅನಿಸುತ್ತೆ ನಮಗೆ. ಯಾಕಂದರೆ ಲೈಟ್ ವೇಟ್ ಬ್ರಿಕ್ಸ್, ಇವಾಗೆಲ್ಲ ಲೈಟ್ ವೇಟ್ ಬ್ರಿಕ್ಸು ನೋಡ್ತಿರ್ತೀವಿ. ಯಾಕಂದರೆ 1.5 ಫೀಟ್ ಗೋಡೆಯನ್ನು ಕಟ್ಕೊಂಡು ನಾವು ಮನೆ ಕಟ್ಟೋತೀವಿ. ಅದು ಮತ್ತೆಲ್ಲ ಸುತ್ತು 12-24 ಕಂಬಗಳು ಹಾಕ್ಕೊಂಡು ಬೀಮ್ಸ್ ಎಲ್ಲ ಹಾಕ್ಕೊಂಡು ಮನೆ ಕಟ್ಟಿಸ್ತೀವಿ. ಅಂದರೆ ಈ ಚಾಲುಕ್ಯರ ಕಾಲದಲ್ಲಿ ಇಂತಿಂಥವು ನೋಡಿ, ಇಲ್ಲಿಂದ ಒಂದು ಕಂಬ ಇಟ್ ವಾಸ್ ಮಿನಿಮಮ್ 8 ಫೀಟ್ ಇದೆ ಅದು ಅಲ್ವಾ. ಈ ಕಂಬ 8 ಫೀಟ್ ಉದ್ದವಾಗಿದೆ. ನಾವು ಇಲ್ಲಿಂದ ನಾವು ಈ ಕಡೆ ಸ್ವಲ್ಪ ಈ ಕಾರ್ನರ್ ಇದೆಲ್ಲ, ಈ ಕಾರ್ನರಿಂದ ಆ ಕಾರ್ನರ್ ಹೋದಾಗ 2 ಮೀಟರ್ ಇದೆ ಅದು ಅಗಲ ನೋಡಿ. ಉದ್ದ ಒಂದು ಕಂಬ ಎಷ್ಟಿದೆ, 8 ಫೀಟ್ ಇದೆ. ಆ ಫೌಂಡೇಶನ್ ಅಗಲಕ್ಕೆ 2 ಮೀಟರ್ ಇದೆ. ಅಂದರೆ 2 ಮೀಟರ್ ಇಷ್ಟು ಎತ್ತರವಾದಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಆ ಬಿಲ್ಡಿಂಗ್ ಕೆಳಗಡೆ ಸುತ್ತಲೂ ನಾವೇನು ಮಾಡ್ತೀವಿ, ಈ ರೀತಿ ಬ್ರಿಕ್ಸ್ ಎಲ್ಲ ಬಳಕೆ ಮಾಡೋದು ನೋಡ್ತೀವಿ. ಚಿಕ್ಕದಲ್ಲ, ಎಷ್ಟು ಅಗಲವಾಗಿದೆ. ಕಾನ್ಸೆಪ್ಟ್ ಇತ್ತು ಅಂದ್ರೆ ನಮಗೆ ಪ್ರೂಫ್ ಇದೆ. ಇದನ್ನೇ ಮೇನ್ ಆಗ್ತಾ ಇದ್ದಿದ್ದು. ಅಂದರೆ ಎಲ್ಲ ಟೆಂಪಲ್ಗಳನ್ನು ಹಾಕಿಲ್ಲ.
ನಾವು ಎಷ್ಟೋ ಟೆಂಪಲ್ನ ತಳಪಾಯ ನೋಡ್ತೀವಿ ಅಥವಾ ಇಲಾಖೆಯವರು ಉತ್ಖನನ ಮಾಡಿದ್ದನ್ನು ನೋಡ್ತೀವಿ. ಆದರೆ ಪ್ರಪ್ರಥಮವಾಗಿ ಈ ಕಡೆ ಬಂದಾಗ ಈ ದೇವಸ್ಥಾನ ಕೆಳಗಡೆ ತಳಪಾಯದಲ್ಲಿ ಎಲ್ಲ ಸುತ್ತು ಬ್ರಿಕ್ಸ್ ಎಲ್ಲ ಹಾಕಿದ್ದನ್ನು, ಇಟ್ಟಿಗೆಗಳನ್ನ ಹಾಕಿದ್ದನ್ನು ಬಳಕೆ ಮಾಡಿದ್ರೆ ನಾವು ನೋಡ್ತಾ ಇದ್ದೀವಿ. ತುಂಬ ಅಪರೂಪ ಆಗಿದೆ ನಮಗೆ. ಇದು ಯಾವ ಟೆಂಪಲ್ ಸರ್? ಇದು ಅಂಬಿಗರ ಗುಡಿ, ಜಸ್ಟ್ ಮಂಟಪದ ಥರ ಇರ್ತಕ್ಕಂಥ ದೇವಸ್ಥಾನ ಮಾತ್ರ ಇಲ್ಲಿ. ಬಟ್ ಈ ದೇವಸ್ಥಾನ ಒಳಗಡೆ ಅಂಬಿಗರು ಅಂದರೆ ದೋಣಿ ಹಾಕೋರು, ದೋಣಿ ನಡೆಸೋರು ಕುಟುಂಬದವರು ಇಲ್ಲಿ ಇರ್ತಾ ಇದ್ರು. ಹಾಗಾಗಿ ಈ ದೇವಸ್ಥಾನಕ್ಕೆ ಹೆಸರು ಅಂಬಿಗರ ದೇವಾಲಯ ಅಂತ ಈ ಇಂಗ್ಲಿಷ್ ಅಧಿಕಾರಿಗಳು ಈ ರೀತಿ ಹೆಸರು ಕೊಟ್ಟವ್ರೆ. ಅದು ಹೆಸರು ಪಕ್ಕದಲ್ಲೇ ಇಲ್ಲಿ ನದಿ ಇತ್ತು. ಹೌದು, ಮಲ್ಲಪುರ ನದಿ, ಅಂಬಿಗರು. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಹೇಳಿದಾಗ ಅವಾಗ ಕುದುರೆ, ಎತ್ತಿನ ಗಾಡಿ, ದೋಣಿ, ಇಷ್ಟೇ ಮೂರೇ ವೆಹಿಕಲ್ ಯೂಸ್ ಮಾಡ್ಬೇಕಂದ್ರೆ ಈ ಮೂರೇ ವೆಹಿಕಲ್. ಆದ್ರೆ ಈ ಜನಾಂಗದವರು, ಅಂಬಿಗರ ಜನಾಂಗದವರು ಚಾಲುಕ್ಯರ ಕಾಲದಲ್ಲೆಲ್ಲ ಇತ್ತೀಚೆಗೆ ಅಂದ್ರೆ ಆರ್ಕೋಲಜಿ ಡಿಪಾರ್ಟ್ಮೆಂಟ್ ಬರೋಕ್ಕಿಂತ ಮುಂಚೆ ಇತ್ತೀಚೆಗೆ ಈ ಕುಟುಂಬದವರು ಈ ದೇವಸ್ಥಾನ ಒಳಗಡೆ ಇರುವುದರಿಂದ ಇದಕ್ಕೆ ಅಂಬಿಗರ ದೇವಾಲಯ ಅಂತ ಹೆಸರು ಬಂತಿತ್ತು. ಆದರೆ ಒಳಗಡೆ ಯಾವುದೇ ರೀತಿ ವಿಷ್ಣು ಶಿವನ ವಿಗ್ರಹ ಯಾವುದೂ ಇಲ್ಲ. ಜಸ್ಟ್ ಬಾಗಿಲದ ತೋರಣದ ಮೇಲೆ ಗಜಲಕ್ಷ್ಮಿ ದೇವಿ ವಿಗ್ರಹ ಮಾತ್ರ ಇದೆ. ಗಜಲಕ್ಷ್ಮಿ ಮತ್ತು ಆ ವಿಷ್ಣುವಿನ ವಾಹನ ಗರುಡ, ಆ ಎರಡು ಮುಷ್ಟಿಯಲ್ಲಿ ಹಾವನ್ನು ಹಿಡಿದೊಂದು ಚಿತ್ರ ಮಾತ್ರ ಕಂಡು ಬರುತ್ತೆ. ಬಟ್ ಆದರೆ ಗರ್ಭಗುಡಿ ಒಳಗಡೆ ಸ್ಪೆಷಲ್ ಆಗಿ ಯಾವುದೇ ರೀತಿ ವಿಗ್ರಹ ಇಲ್ಲ. ಇವಾಗ ನೀರೆಲ್ಲ ಬಂದ್ಬಿಟ್ಟಿದೆ, ಅದೇ ಪ್ರಾಬ್ಲಮ್ ಅಲ್ಲ ನೋಡಿ. ಅಂದ್ರೆ ನೀರು ಆ ಕಡೆ ಒಂದು ಟೆಂಪಲ್ ಇದೆ ಮೇಲೆಗಡೆ, ಅದೆಲ್ಲ ರಸ್ತೆ ಇದೆಲ್ಲ, ಇದು ನೀರು ಬಸಿದೇ ಇರುತ್ತೆ, ನಿಧಾನ ನೀರು ಅಲ್ಲಿಂದ ಬರ್ತಾ ಇರುತ್ತೆ. ಬಟ್ ಆ ನೀರು ಅಲ್ಲಿಂದ ನಾನು ಹೋಗ್ತೀನಿ ಅಲ್ಲಿ ಇನ್ನು ಮತ್ತೆ ಎಂಟ್ರಿ ಎಕ್ಸಿಟ್ ಹೋಗ್ತಿದೆ, ನೀರು ನಿಲ್ಲಲ್ಲ. ಇದು ಮತ್ತು ಮಳೆ ತುಂಬ ಅತಿವೃಷ್ಟಿ, ಇಡೀ ಕರ್ನಾಟಕದಲ್ಲಿ ಅಷ್ಟು ಮಳೆ ಬಂದು ನಮ್ಗೆ ಗೊತ್ತಿದೆ. ಇವತ್ತೇನೋ ಸ್ವಲ್ಪ ಬಿಸಿಲು, ಎಲ್ಲ ಫುಲ್ ಮಳೆನೇ. ಬಟ್ ಅದು ನೀರೆಲ್ಲ ನಿಧಾನ ಇಷ್ಟು ನೀರೆಲ್ಲ ಹೋಗ್ತಿದೆ ಮಾತ್ರ ಈ ಕಡೆ. ಅಂದರೆ ಐಹೊಳೆಗೆ ಬಂದರೆ ನಾವು ಇವಾಗ ನಮ್ಮ ಚಾಲುಕ್ಯರ ಕಾಲದಂಗೆ ಓದಂಗಾಗುತ್ತೆ. ಅವಾಗ ಊರು ಹೇಗಿತ್ತು, ಅವಾಗಿನ ಕಾಲದಲ್ಲಿ ಹೇಗೆ ದೇವಸ್ಥಾನ ಸಿವಿಲ್ ಇಂಜಿನಿಯರ್ಸ್ಗಳು, ಟೆಂಪಲ್ ಟೌನ್ ಸಿವಿಲ್ ಇಂಜಿನಿಯರ್ಸ್ ಆ ಟೆಂಪಲ್ ಬಿಲ್ಡಿಂಗ್ ಹೆಂಗೆ ಕಟ್ತಾ ಇದ್ರು, ಆ ಪ್ಲಾನಿಂಗ್ ಹೇಗಿರ್ತಾ ಇತ್ತು ಅದನ್ನು ಪರ್ಫೆಕ್ಟಾಗಿ ಇಲ್ಲಿ ಕಲಿಸ್ತಾ ಇದ್ರು, ಕಲ್ತ್ಕೊಂಡು ಹೋಗ್ತಾ ಇದ್ರು ಮಾತ್ರ. ಕಲ್ಯಾಣಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ಕಲ್ಯಾಣಿನೇ ಇದೆ ಸರ್. ಇದೊಂದು ಸಪ್ರೇಟ್ ಭಾಗದಲ್ಲಿದೆ ಅನ್ನಿಸ್ತಾ ಇದೆ. ಹೌದು, ಇದೊಂದು ಬೇರೆ ಕಾಂಪ್ಲೆಕ್ಸು. ಇದು ಯಾಕಂದರೆ ನಾವು ದುರ್ಗಾ ಕಾಂಪ್ಲೆಕ್ಸು ಆ ಕಡೆ ನೋಡಿ ಬಂದಿವಲ್ಲ, ಈ ಕಡೆ ಒಂದು ಸಪ್ರೇಟ್ ಒಂದು ದೇವಸ್ಥಾನ ಇದು. ಅಂದರೆ ನಾನು ಹೇಳಿದೆ ಪ್ರತಿಯೊಂದು ದೇವಸ್ಥಾನ ಅಂದರೆ ನಾವೇನು ಇದು ಉತ್ತರ ದಿಕ್ಕು, ದುರ್ಗಾ ಟೆಂಪಲ್ ಅದು ಉತ್ತರ ದಿಕ್ಕಿನ ಆ ಕಡೆ ಇದೆ. ನಾವು ಹೆಂಗೆ ಅಲ್ಲಿಂದ ಈ ಕಡೆ ಬರ್ತೀವಿ, ನಮಗೆ ನದಿ ಹೆಂಗೆ ದೂರ ಆಗುತ್ತೆ. ನಾವು ಈ ಕಡೆ ದಕ್ಷಿಣ ದಿಕ್ಕಿಗೆ ಹೋದಾಗೆಲ್ಲ ನದಿ ಹಿಂಗೆ ಹೋಗ್ತಾ ಇರುತ್ತೆ, ಆಗ ಹೋಗುತ್ತೆ, ನಾವು ಹೋಗ್ತಾ ಇರ್ತೀವಿ ಹಾಗೆ. ಅಂದರೆ ಅವ್ರು ಕುಡಿಯೋದಕ್ಕೋಸ್ಕರ ನೀರು ತರಬೇಕಾದ್ರೆ ಫಸ್ಟು ಈ ಟೆಂಪಲ್ ಕಟ್ಟೋಕ್ಕಿಂತ ಮುಂಚೆ ಕೂಡ ಇಲ್ಲೊಂದು ಕಲ್ಯಾಣಿ. ಅದರಲ್ಲೇನಿತ್ತು, ಆ ಒಂದು ಗೌಡರ ಗುಡಿ ಹಿಂದಿನ ಬಾಗಿಲು ಅಂದರೆ ಆ ಬಾವಿ ಕೆಳಗೆ ಇಳಿಲಿಕ್ಕೆ ಮೆಟ್ಟಲು ಪೂರ್ವ ಮತ್ತು ಪಶ್ಚಿಮಕ್ಕಿತ್ತಲ್ವ, ಇಳಿಲಿಕ್ಕೆ ಮೆಟ್ಟಲು. ಅಲ್ಲಿ ಆ ದುರ್ಗಾ ಟೆಂಪಲ್ ಫ್ರಂಟ್ ಇರ್ತಕ್ಕಂಥ ಕಲ್ಯಾಣಿ ಮೆಟ್ಟಲು ಉತ್ತರ ದಿಕ್ಕಿನ ಅಭಿಮುಖ ಹಿಂಗೆ ಕೆಳಗೆ ಇಳ್ತಾ ಇದೆ ಮೆಟ್ಟಲು. ಇದು ಹಂಗಲ್ಲ, ಇದೇನೇ ಇದು ಕೂಡ ಹಾಗೆ ಇದೆ, ಉತ್ತರಕ್ಕೆ ಇದು ಉತ್ತರಕ್ಕೆ ಇದೆಲ್ಲ. ಅಂದರೆ ನಾವು ಮುಖ ಮಾಡೋದು ಉತ್ತರ, ಈ ಕಡೆ ದಕ್ಷಿಣ ಕಡೆ ಇಳ್ತೀವಿ ಇಲ್ಲಿ. ಅದು ಅಲ್ಲಿರೋದು ಮೆಟ್ಟಲು ಉತ್ತರ ದಿಕ್ಕಿಗಿದೆ, ಅದು ದಕ್ಷಿಣಕ್ಕಿಲ್ಲ. ಅಂದರೆ ಅದ್ರ ನೆರಳು ಆ ನೀರಿನ ಮೇಲೆ ಬೀಳುತ್ತೆ ನೋಡಿ. ಕಾಣುತ್ತೆ ನೋಡಿ ನಮಗೆ ಆ ಶಾಡೋ, ಅದು ಪಶ್ಚಿಮ, ಇದು ಉತ್ತರ. ಅದರ ನೆರಳೇ ಅದರದ್ದು ನೀರೊಳಗಡೆ. ಆ ನೀರು ತುಂಬ ಕೋಲ್ಡ್ ಆಗಿರುತ್ತೆ, ನೀರು ಬತ್ತಂಗಿಲ್ಲ. ಒಂದು ವೇಳೆ ಇದೇ ಥರ ಮೆಟ್ಲು ಆ ಕಡೆ ಮೇಲೆ ಬಿಟ್ಟರೆ ಸೂರ್ಯನ ಕಿರಣಗಳು ನೇರವಾಗಿ ನೀರಿನ ಮೇಲೆ ಬಿದ್ದಾಗ ನೀರು ಸಡನ್ನಾಗಿ ಡ್ರೈ ಆಗುತ್ತೆ, ಆಗೊಂದು ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಅದು ಅಲ್ಲಿ ಮೆಟ್ಲಿದೆ, ಅದು ಉತ್ತರಕ್ಕೆ. ಬಟ್ ಇಲ್ಲಿ ಮೆಟ್ಲು ಫಸ್ಟು ಅಲ್ಲಿ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಇಲಾಖೆಯವರು ಜೀರ್ಣೋದ್ಧಾರ ಆಗಿದ್ದಾರೆ. ಕೆಲವೊಂದೆಲ್ಲ ಕಾರ್ವಿಂಗ್ಸ್ ಇದೆ ಅಲ್ಲಿ ಕಿರಾತುಕ್ ಅರ್ಜುನ ಸ್ಟೋರಿ. ಅಲ್ಲಿ ನೋಡಿ ಶಿವ ಮತ್ತು ಅರ್ಜುನ ಆ ಹಂದಿಯನ್ನು ಬೇಟೆ ಆಡ್ತಾರಲ್ಲ, ಕಿರಾತುಕ್ ಅರ್ಜುನ ಕಥೆ, ಅದು ನಮಗೆ ಪಟ್ಟದಕಲ್ಲಲ್ಲಿ ಕೂಡ ನಮಗೆ ಕಂಡು ಬರುತ್ತೆ. ಇಲ್ಲಿ ಶಿವನ ಯಾತ್ರೆ ಹೇಗೆ ಇರುತ್ತೆ ನೋಡಿ, ಘನಗಳಾಗಿರ್ಬೋದು, ಅಂದರೆ ಕೆಲವೊಂದು ದೇವಸ್ಥಾನದ ಕಲ್ಲುಗಳನ್ನಾಗಿರ್ಬೋದು, ಅಥವಾ ಈ ಕಲ್ಲಿನ ಮೇಲೆ ಈ ರೀತಿಯೇ ಕೆತ್ತನೆ ಮಾಡಿ ಇಲ್ಲಿಟ್ಟಿರ್ಬೋದು ಒಟ್ಟಾರೆ. ಬಟ್ ಇಲ್ಲ, ಎಲ್ಲ ಕಡೆಯೂ ಕೆತ್ತನೆ ಇಲ್ಲ, ಸ್ವಲ್ಪ ಭಾಗ ಮಾತ್ರ ನಾವಲ್ಲಿ ವಿಗ್ರಹ ನೋಡ್ತಾ ಇದ್ದೀವಿ ಅಷ್ಟೇ ಮಾತ್ರ ಈ ಕಡೆ. ಇದು ನಮಗೆ ಬಂದುಬಿಟ್ಟು ಈ ಟೆಂಪಲ್ ಹೆಸರು ಇವಾಗ ಕೂಡ ಶಿವನ ಟೆಂಪಲ್ ಒಳಗಡೆ ಶಿವಲಿಂಗ ಇದೆ, ಗರ್ಭಗುಡಿ, ಸಭಾಮಂಟಪ, ದೆನ್ ಇಸ್ ಅ ಎಂಟ್ರೆನ್ಸ್ ಮುಖಮಂಟಪ ಇದೆ. ಆದರೆ ಈ ದೇವಸ್ಥಾನದ ಒಳಗಡೆ ಶಿವಲಿಂಗ ಇದೆಲ್ಲ, ಪೂಜೆ ಇಲ್ಲ. ಯಾಕಂದ್ರೆ ಶಿವನ ಪ್ರತಿಮೆ ಸುತ್ತು ಪೀಠ ಇಲ್ಲ, ಪೀಠ ಇಸ್ ಅ ಪೆಡೆಸ್ಟಲ್ ಪೀಠ. ಬಟ್ ಮೇ ಬಿ ಇಸ್ ಅ ರಿಮೂವ್ ಎಲ್ಲ ಕೆಲವೊಂದೇನೋ ತೆಗೆದಿರ್ಬೋದಾ, ಏನಾಗಿದೆ ಪ್ರೂಫ್ ಇಲ್ಲ. ಯಾಕಂದರೆ ನಾವು ಕೆಲವೊಂದು ಇದರದ ಹಿಂದಿನ ಫೋಟೋಗ್ರಾಫ್ ನೋಡಿದಾಗ ಇದೆಲ್ಲ ಈ ಗಾರ್ಡನ್ನು, ಕಂಪೌಂಡ್ ವಾಲು ಇದೇನಿಲ್ಲ, ನಥಿಂಗ್ ಸಿಯರ್. ಎಲ್ಲ ಒಂದು ಪಾಳ್ದಿತ್ತು, ಜಾಲಿ ಮರ ಈ ಥರ ಎಲ್ಲ ಅದೆಲ್ಲ ಉತ್ಖನನ ಮಾಡಿ ತೆಗೆದುಬಿಟ್ಟು ಕೆಲವೊಂದು
ಮೆಟ್ಟಲುಗಳನ್ನು, ಕೆಲವೊಂದು ಈ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಇದನ್ನೆಲ್ಲ ಇತ್ತೀಚೆಗೆ ಆರ್ಕೋಲಜಿ ಡಿಪಾರ್ಟ್ಮೆಂಟ್ದವ್ರು ಮಾಡಿದ್ದಾರೆ. ಇದು ಆನೆಯ ದೇಹದ ಆಕಾರವಾಗಿ ತುಂಬ ಅದ್ಭುತವಾದಂಥ ಒಂದು ಚಂದ್ರಶಿಲೆ, ಮತ್ತು ಇದು 2 ಡಿಸೈನ್ಸನ್ನು ಹಾಕಿದ್ದಾರೆ ಇಷ್ಟು ಕಡೆ. ಬಟ್ ಈ ದೇವಸ್ಥಾನದ ಒಳಗಡೆ ಗರ್ಭಗುಡಿ, ಗರ್ಭಗೃಹ, ಸಭಾಮಂಟಪ ಮತ್ತು ಮುಖಮಂಟಪ, ಇದು ಮೇಲೆ ಕಾರ್ತಿಕೇಯ, ಸುಬ್ರಹ್ಮಣ್ಯ ಇಲ್ಲೊಂದು ಮೇಲೆ. ಈ ಕತೆ ನಿಮ್ಗೆ ಗೊತ್ತಿದೆಯಲ್ಲ, ಗಣೇಶ ಮತ್ತು ಕಾರ್ತಿಕೇಯ ಇಬ್ಬರು ಕಿತ್ತಾಡ್ತಾರೆ. ನಾನು ಫಸ್ಟು ಜಗತ್ತಿನನ್ನೇ ಸುತ್ತಾಡಿ ನಾ ಬರುತ್ತೇನೆ ಅಂತ ಇವನಲ್ಲಿ ತುಂಬ ಇದೇ ಇರುತ್ತೆ. ಯಾಕಂದರೆ ಇವನಲ್ಲಿ ನವಿಲಿದೆ, ಅವನಲ್ಲಿ ಇಲಿ ಇರುತ್ತೆ. ಅವನು ಅಂತ ಬುದ್ಧಿವಂತ ಗಣೇಶ. ಯಾವಾಗ ಆ ಋಷಿ ಮುನಿಗಳ ಆದೇಶದ ಮೇರೆಗೆ, ನಾರದ ಮುನಿಗಳ ಆದೇಶ ಮೇರೆಗೆ ಅವರಿಬ್ಬರು ಪ್ರಯಾಣ ಬೆಳೆಸ್ತಾರೆ. ಆದರೆ ಇವು ನೋಡಿ, ಕೈಯಲ್ಲಿ ಒಂದು ದಂಡು ಹಿಡ್ಕೊಂಡು, ಕೈಯಲ್ಲಿದೆಲ್ಲ ಈ ಥರ ಕೈಯಲ್ಲಿ ಮಾಲೆ, ಅವರೆಲ್ಲ ಗಾಂಧರ್ವ, ಅವರೆಲ್ಲ ಹೂವಿನ ಮಾಲೆ ಹಾಕ್ಕೊಂಡು ಅವ್ರಿಗೆ ಬೀಳ್ಕೊಡುಗೆ ಮಾಡಿ ನೋಡಿ ಅಲ್ಲಿ ಕಳಿಸ್ತಿರೋದು ಅದರಲ್ಲಿ. ಈ ನವಿಲ ಮೇಲೆ ಕೂತ್ಕೊಂಡಿರೋದು ಹೋಗ್ತಾ ಇರೋದು. ಬಟ್ ಇವನು ಸುಮಾರು ಇಡೀ ಪ್ರಪಂಚನ ಸುತ್ತಾಗ್ಲಿಕ್ಕೆ ಹೋಗ್ತಾನೆ. ಆದರೆ ಗಣೇಶ ತನ್ನ ತಂದೆ ತಾಯಿಯೇ ಪ್ರಪಂಚ, ಶಿವನ ಪಾರ್ವತಿಯನ್ನೇ ಒಂದು 5 ಬಾರಿಗೆ ಸುತ್ತಾಗಿಬಿಡ್ತಾನೆ. ಆಗ ಅಲ್ಲಿ ಗೆದ್ದಿರೋದು ಗಣೇಶ ಮಾತ್ರ. ಅವನು ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಆ ಕತೆ ಮುಖಾಂತರ, ನಾವು ಯಾವುದೇ ಇಡೀ ಪ್ರಪಂಚಲ್ಲೇ ಎಲ್ಲೇ ಹೋದರೂ ಕೂಡ ತಂದೆ ತಾಯಿಗಿಂತ ದೇವರು ಮತ್ತೊಂದಿಲ್ಲ ಅನ್ನೋ ಈ ಥರ ಒಂದು ಕಥೆಗಳ ಮುಖಾಂತರ ಆಗಿನ ಪ್ರಜೆಗಳಿಗೆ, ಆಗಿನ ಪೀಳಿಗೆಗೆ ಇವಾಗ ಕೂಡ ಇದೆ, ಅದೇನಿಲ್ಲ, ಇವಾಗ ಕೂಡ ಹಿರಿಯರು ಗುರಿಯರು ಈ ರೀತಿ ಕಥೆಗಳನ್ನು ಹೇಳಿ ಮಕ್ಕಳಿಗೆ, ಅಂದರೆ ಒಂದು ಒಳ್ಳೆಯ ಮನಸ್ಸನ್ನು ತರಲಿಕ್ಕೆ, ಮೃದುವಾದ ಮನಸ್ಸನ್ನು ಮತ್ತು ಹೆಚ್ಚಿನ ಮೃದುವಾಗಿ ಮಾಡಲಿಕ್ಕೆ ಈ ರೀತಿ ಪೌರಾಣಿಕದ ಕಥೆಗಳನ್ನು ಹೇಳಿ ಅದರ ಮುಖಾಂತರ ನಯನವಾಗಿ ತಂದೆ ತಾಯಿ ಮಕ್ಕಳ ಆ ಪ್ರೀತಿ ವಾತ್ಸಲ್ಯ ಹೇಗೆ ಬಾಂಧವ್ಯ ಬೆಳಿಬೇಕು ಅನ್ನೋದನ್ನು ಇಂಥ ಕಥೆಗಳನ್ನು ಆಗಿನ ಪ್ರಜೆಗಳು ಹೇಳ್ತಾಯಿದ್ರು. ಈ ಥರ ಕೆಲವು ಹೇಳ್ತಿರ್ತಾರೆ, ನನ್ನ ಎಷ್ಟೇ ಅವನು ಮಗ ವಿದ್ಯಾ ಬುದ್ಧಿಯನ್ನಂತ ಆದರೂ ನಾನೇ ಶ್ರೇಷ್ಠ ಅಂತ ಹೋಗ್ತಾನೆ. ಬಟ್ ಅವರು ಬೆಳೆಸಿ ಕಲಿಸಿ ಅವರು ಪಾಠ ಮಾಡಿದ್ರೆ ಅವ್ರಿಗೆ ಈ ಥರ ಕಥೆಗಳು ಸಾಕ್ಷಿ ಆಗುತ್ತೆ. ಇದಕ್ಕೆ ಮತ್ತೆ ಇಲ್ಲಿ ಬಂದುಬಿಡ್ತು ಗರುಡ. ಅಲ್ಲಿ ಒಳಗೆ ನೋಡಿದರೆ ಶಿವಲಿಂಗ ಇದೆ, ಎಲ್ಲಿ ನೋಡಿದರೆ ಗರುಡ ಇದೆ. ಚೇಂಜಸ್. ಇವ್ರು ಏನಾದ್ರು ವೈಷ್ಣವ ಶೈವಕ್ಕೆ ಹೋದ್ರು ಅಥವಾ ಶೈವ ವೈಷ್ಣವಕ್ಕೆ ಹೋದರು, ಈ ಥರ ಎಲ್ಲ ಟೆಂಪಲಲ್ಲಿ ಶಿವಲಿಂಗ ಏನಿರುತ್ತೆ? ಇಲ್ಲ, ಗಜಲಕ್ಷ್ಮಿ ಇಲ್ಲ. ಶಿವ ಮತ್ತು ಪಾರ್ವತಿ ಮತ್ತು ನಂದಿ ಇರುತ್ತೆ. ಶಿವ ಮತ್ತು ಪಾರ್ವತಿ ಆ ನಂದಿ ಮೇಲೆ ಕುಳಿತುಕೊಂಡು, ಅಥವಾ ಶಿವನನ್ನು ಮಾತ್ರ ನಟರಾಜನ ಥರ ನಟನೆ ಭಂಗಿಯಲ್ಲಿ ಆ ಥರ ಒಂದು ಶಿವನ ವಿಗ್ರಹ ಇರುತ್ತೆ. ಬಟ್ ಇಲ್ಲಿ ಸ್ಪೆಷಲ್ ಆಗಿ ಒಂದು ವಿಷ್ಣು ವಾಹನ ಗರುಡವನ್ನು, ಅಂದರೆ ಇವರು ಧರ್ಮದ ಒಂದು ಸಮತೋಲನತೆಯನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ರು ಇಲ್ಲಿ, ವೈಷ್ಣವ ಮತ್ತು ಶೈವ ಈ ರೀತಿಯಾಗಿ ಹೋಗ್ತಾ ಇದ್ರು ಇಲ್ಲಿ. ಮತ್ತು ಇಲ್ಲಿ ಬಲಗಡೆ ಗಂಗಾ ಮತ್ತು ಯಮುನಾ. ಗಂಗಾ ಇವಳಿಗೆ ವಾಹನ ಮೊಸಳೆ ಇರುತ್ತೆ, ಗಂಗೆ. ಈ ಕಡೆ ಯಮುನಾ ಅಂದರೆ ಇಲ್ಲಿ ಆಮೆ ಇರುತ್ತೆ, ಟಾಟೇಜ್ ಇರುತ್ತೆ. ಗಂಗಾ ಮತ್ತು ಯಮುನಾ ಅಂದರೆ ನಾವು ಹೋಗಬೇಕಾದ್ರೆ ಸಾಮಾನ್ಯವಾಗಿ ಬರೀ ಆ ಕಲ್ಯಾಣಿಗೆ ಅಲ್ಲೇ ಭೇಟಿ ಕೊಟ್ಟು ಕೈಕಾಲು ಮುಗಿ ತೊಳ್ಕೊಂಡು ಹೋಗೋದಷ್ಟೇ ಅಲ್ಲ, ನಾವು ಹೋಗಬೇಕಾದ್ರೆ ಇವಾಗ ಕೂಡ ಇಲ್ಲಿ ಹರಿಯುವಂಥ 2 ನದಿಗಳನ್ನು ನಾವು ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆಯ ಭಾವನೆ ಇರಬೇಕು, ಒಳ್ಳೆಯ ಮನಸ್ಸು ಇರಬೇಕು ದೇವಸ್ಥಾನ ಒಳಗೆ ಹೋಗಬೇಕಾದ್ರೆ. ಈ ರೀತಿ ಒಂದು ಕೆತ್ತನೆಗಳನ್ನು ತೋರಿಸ್ಕೊಟ್ಟಿರಲಿ, ಗಂಗಾ ಮತ್ತು ಯಮುನಾ 2 ನದಿಗಳನ್ನು. ಇಲ್ಲಿ ಸುತ್ತು ಗರ್ಭಗುಡಿ ಒಳಗಡೆ ಏನು ಶಿವಲಿಂಗ ಇದೆಯಲ್ಲ, ಆ ಸುತ್ತು ಪೀಠ ಇಲ್ಲ. ಅಂದರೆ ಆಲ್ಮೋಸ್ಟು ಈ ಆರ್ಕೋಲಾಜಿಕಲ್ ಡಿಪಾರ್ಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಏನಾದರೂ ಇಲ್ಲಿ ನಿಧಿಗೋಸ್ಕರ ಏನಾದರೂ ಸಿಗ್ಬೋದಾ ಆ ಥರ ತಿಳಿದುಕೊಂಡು ಇಂಥ ಒಂದು ಪೀಠವನ್ನು ಹಾಳು ಮಾಡಿರ್ಬೋದು ಅಂತ ಹೇಳ್ತಾರೆ. ಪೀಠ ಇಲ್ಲ, ಶಿವಲಿಂಗ ಮಾತ್ರ ಇದೆ. ಅದು ತುಂಬ ಡಿಫ್ರೆಂಟ್ ಗ್ರಾನೈಟಲ್ಲಿರ್ತದ್ದು. ಇದು ಕೂಡ ಅಂತರಾಳ ಸಭಾಮಂಟಪ. ಇಲ್ಲಿ ಮೇಲೆ ನಾನು ಹೇಳಿದ್ನಲ್ವಾ, ಒಂದು ಸ್ಮಾರಕಕ್ಕೆ ಹೊಸದಾಗಿ ಸುಣ್ಣ ಬಣ್ಣ ಹಚ್ಚೋದ್ರಿಂದ ಈ ರೀತಿ ಕಾರ್ವಿಂಗ್ಸ್ ಎಲ್ಲ ಹಾಳಾಗುತ್ತೆ. ಅದು ಹೋಗ್ಸೋದು ತುಂಬ ಕಷ್ಟ. ನೋಡಿ, ಅದು ಕಾಣ್ತಾ ಇಲ್ಲ, ಯಾವುದು ಶಿವ ಯಾವುದು ವಿಷ್ಣು ಅನ್ನೋದೇ ನಮಗೆ ಐಡೆಂಟಿಫೈ ಮಾಡ್ತಿರಲ್ಲ. ಬಟ್ ನಮ್ಗೆ ಗೊತ್ತಿದೆ ಅವನು ಬ್ರಹ್ಮ ಅಲ್ವಾ, ಬ್ರಹ್ಮ, ಇವನು ವಿಷ್ಣು, ಇವನು ಶಿವ. ಶಿವನ ವಾಹನ ನಂದಿ, ಶಿವ ಮತ್ತು ಪಾರ್ವತಿ ಕುಳಿತಂದು ಸ್ಟೈಲು. ಒಂದೆಳೆ ಇನ್ನೂ ಸ್ಪಷ್ಟವಾಗಿ ಆ ಲೆಮನ್ ಇದೆಯಲ್ಲ, ಸುಣ್ಣ ಇದೆಯಲ್ಲ, ಅದನ್ನು ತೆಗೆದ್ರೆ ಎಷ್ಟು ಸ್ಪಷ್ಟವಾಗಿ ಕಾಣ್ಬೋದು ಚಿತ್ರ. ಇದು ಒಂದು ಪ್ರೂಫ್ ಆಗುತ್ತೆ. ಬಟ್ ಇಲ್ಲಿ ಯಾರು ಇರ್ತಾ ಇದ್ರು ಅವ್ರು ಈ ರೀತಿ ಸುಣ್ಣ ಬಣ್ಣ ಹಚ್ತಾ ಇದ್ರು. ಬಟ್ ಇದು ಕೂಡ ಪರಿಕ್ರಮ, ಇದು ಪ್ರದಕ್ಷಿಣೆ ಇದೆ, ಪರಿಕ್ರಮ ಸುತ್ತ ಹಾಕಲಿಕ್ಕೆ, ಇದು ಸುತ್ತ ಹಾಕಲಿಕ್ಕೆ ಪ್ರದಕ್ಷಿಣೆ ಮಾತ್ರ. ಬಟ್ ಇಲ್ಲಿ ಕೆಲವೊಂದು ಚಿತ್ರಗಳಿದೆ. ಈ ಕಡೆ ಪಕ್ಷಿ ಪ್ರಾಣಿಗಳ ಸರಪಳಿ ಅಂತ ಹೇಳ್ತೀವಿ. ನಿಮಗೆಲ್ಲ ಸೈನ್ಸಲ್ಲಿ ಗೊತ್ತಾಗುತ್ತೆ, ಎಲ್ಲದೂ ಹಂಗೆ.
ಆಹಾರ ಸರಪಳಿ. ಉಳಿವಿಗಾಗಿ ಹೋರಾಟ, ಕಪ್ಪೆ ಹಾವು ತಿನ್ನುತ್ತಾ, ಹಾವು ಹದ್ದು ತಿನ್ನುತ್ತೆ, ಆ ಥರ. ಬಟ್ ಇವ್ರಿಗೆ ಅದೆಲ್ಲ ಗೊತ್ತಿತ್ತು. ನೋಡಿ, ಪ್ರಾಣಿ ಎಷ್ಟೇ ಬಲಿಷ್ಠವಾಗಿರಲಿ, ಮಕ್ಕಳೇ ಅಲ್ಲ, ಮಗುನೇ ಆಗುತ್ತೆ. ನೋಡಿ, ಆ ಮುಗ್ಧಾದ ಆನೆ ಮರಿಗೆ ಹಾಲನ್ನು ಕೊಟ್ಟು ಸಂರಕ್ಷಿಸೋದು. ಇಲ್ಲಿ ತಾಯಿ ಆನೆ ಇದೆ ನೋಡಿ, ಕಲ್ ನೋಡಿ ಕೆಳಗಡೆ. ಇಲ್ಲಿ ಹದ್ದು ಒಂದು ಪಕ್ಷಿ ಹಾವನ್ನು ಹಿಡಿದ್ರದ್ದು ಇಲ್ಲಿ, ಅದು ಒಂದು ಈ ಥರ. ಮತ್ತು ಈ ಕಡೆ ಇದು ಪ್ರದಕ್ಷಿಣದ ಒಳಗಡೆ ತುಂಬ ಡಿಫ್ರೆಂಟ್ ಆದ ಚಿತ್ರಕಲೆಗಳನ್ನು ನೋಡ್ತಾ ಇದ್ದೀವಿ. ಎಷ್ಟು ಅದೇನಿಲ್ಲ, ವೈಲ್ಡ್ ಬೌಲ್ ನೋಡಿ ಮೇಲ್ಗಡೆ ಅಲ್ಲಿ, ಅದೇನು ಮಾಡಲ್ಲ, ಬಾಯ್ಲ್ ಏನು ಮಾಡಲ್ಲ, ವೈಲ್ಡ್ ಬೌಲ್ಸು. ಮತ್ತು ಈ ಕಡೆ ಅಟ್ಮೋಪಸ್ ಇದೆ ನೋಡಿ. ನಾವು ಸೌತ್ ಆಫ್ರಿಕಾದಲ್ಲಿ ಅಷ್ಟೇ ಮಾಡಿವಿ, ಈ ಥರ ಪ್ರಾಣಿ ಎಲ್ಲ ಗೊತ್ತಿತ್ತು. ಮತ್ತಿಲ್ಲಿದೇನು, ಇವಾಗ ಆಟ ನೀವು ಸಣ್ಣವರು ನೋಡಿರಲ್ಲ, ಹಾವಾಡಿಗರು ಹಾವಾಡಿಸೋದು, ಪುಂಗಿ ಬಾರಿಸ್ಕೊಂಡು, ಸ್ನೇಕ್ ಚಾರ್ಮಿಂಗ್, ಎಷ್ಟು ಅದ್ಭುತ ಇದು. ಎರಡು ನೋಡ್ತಿರೋದು, ಎಷ್ಟು ನಿಂತ ಸ್ಟೇಟ್ ಬಾಡಿ ಲ್ಯಾಂಗ್ವೇಜ್, ಇದು ತುಂಬ ಬ್ಯೂಟಿಫುಲ್ ಆಗಿದೆ ಪಿಕ್ಚರ್ ಇದು. ಮನರಂಜನೆ ಆಟ. ನಾವು ಚಿಕ್ಕವರು ಬೇಕಾದ್ರೆ ಬರ್ತಿದ್ರು. ಇವಾಗೆಲ್ಲ ಪ್ರಾಣಿಗಳ ಹಿಂಸೆಯನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ಈ ರೀತಿ ಆಟಗಳನ್ನು ಕ್ಲೋಸ್ ಮಾಡಿದ್ದಾರೆ ಗೌರ್ಮೆಂಟ್ದವರು. ಬಟ್ ಆಗಿನ ಕಾಲದಲ್ಲಿ ಆ ಥರ ಮಕ್ಕಳಿಗೆ ಮನರಂಜನೆಗೆ ಆಟಗಳನ್ನು ಅವರು ತೋರಿಸ್ಕೊಡ್ತಾ ಇದ್ರು. ಇಳಿಗೆಲ್ಲ ಆ ಥರ. ಅವಾಗೆಲ್ಲ ನಾನು ಮನರಂಜನೆ ಆಟ ಅಂದರೆ ಈ ರೀತಿ ಮಲ್ಲಗಂಬ ಅಂತ ನೋಡಿ, ಕೇಳಿದ್ರಿ ನೀವು? ಮಲ್ಲಗಂಬ ಕಾಂಪಿಟೇಷನ್ ಗೇಮು ಎಲ್ಲ, ಕಂಬಕ್ಕೆಲ್ಲ ಎಣ್ಣೆ ಹಚ್ಚಿ ಅದ್ರ ಮೇಲೆ ಕಂಬ ಹೇರೋದು, ಈ ರೀತಿ ಕಂಬ ಯೋಗಾಸನ, ಇವೆಲ್ಲ ಕುಂಭಗಳ ಅಲಂಕೃತಗಳನ್ನು ಈ ಥರ ಮಾಡ್ತಾಯಿದ್ರು. ಬಟ್ ಜೋಮೆಟ್ರಿಕ್ ಆಗಿ ಆ ಕಂಬದ ಮೇಲೆ ಚಿತ್ರಣ ಎಷ್ಟು ಅದ್ಭುತವಾಗಿ ಇಲ್ಲಿ ಕೆತ್ತನೆ ಮಾಡಿದರೆ ನೋಡ್ತಾ ಇದ್ದೀವಿ. ನೋಡಿದ್ದೀವಿ ಲೀಪ್ಸ್ ಈ ಥರ ಲೈನ್ ಔಟು ಅಷ್ಟು ಪರ್ಫೆಕ್ಟಾಗಿ ಹಾಕಿದ್ದಾರೆ ಇಲ್ಲಿ. ಅದು ತುಂಬ ಅಷ್ಟೇ ಅಲ್ಲ, ಇದು ಈ ಭಾಗ ಮಾತ್ರ, ಇದೆಲ್ಲ ಮುಚ್ಚಿತ್ತು, ಇದೆಲ್ಲ ಕವರ್ ಆಗಿತ್ತು ಈ ಕಡೆ. ಇದು ದೇವಸ್ಥಾನ ಹೊರಗಡೆ. ಅಂದರೆ ಒಂದೊಂದು ಚಿತ್ರಕಲೆಗೂ ಒಂದೊಂದು ಸಂಕೇತ ಇರುತ್ತೆ, ಒಂದೊಂದು ಕಥೆ ಹೇಳ್ತವೆ. ಇದು ನೀರು ಬರಲಿಕ್ಕೆ ಯಾವಾಗ ನಾವು ಶಿವನನ್ನು ಪೂಜಿಸ್ತೀವಿ, ದಟ್ ಇಸ್ ಹೋಲಿ ವಾಟರ್ಸ್. ಈ ಕಡೆ ಸಂಗ್ರಹ ಮಾಡಲಿಕ್ಕೆ ಇದು ಉತ್ತರ ವಾಹಿನಿ ನೀರು, ಅಂದರೆ ಉತ್ತರ ದಿಕ್ಕಿಗೆ ಬೀಳುವಂಥದ್ದು. ಇದರ ದೇವಸ್ಥಾನ ಬಾಗಿಲು ಪಶ್ಚಿಮ ದಿಕ್ಕಿನ ಅಭಿಮುಖವಾಗಿದೆ. ಪಶ್ಚಿಮಕ್ಕಿದೆ ಇದು. ಈ ನೀರು ಮಾತ್ರ ಅದು ಏನಿದೆ ಉತ್ತರ ದಿಕ್ಕಿಗೆ ಇದೆ. ಅಂದರೆ ಪೂರ್ವ ಉತ್ತರ ದಿಕ್ಕುಗಳನ್ನು ತುಂಬ ಇಂಪಾರ್ಟೆಂಟ್ ಮಾನ್ಯತೆ ಕೊಡ್ತಾರೆ. ಅತಿ ಹೆಚ್ಚು ಅವರಿಗೆ ಅದಕ್ಕೆ ಆದಿತ್ಯಗಳನ್ನು ಕೊಡ್ತಾರೆ. ಪಶ್ಚಿಮ ದಕ್ಷಿಣಕ್ಕಿಲ್ಲ. ಇದು ದಕ್ಷಿಣಕ್ಕೆ ಆ ಥರ ಹೋಲ್ ಹಾಕ್ಬೋದಾಗಿತ್ತಲ್ಲ, ಹಿಟ್ಟು ನೀರು ಬೆಳಲಿಕ್ಕೆ. ಈ ಕಡೆ ದಕ್ಷಿಣ ಅನ್ನೋದು ಯಮನ ಮಹಾದ್ವಾರ ಬಾಗಿಲು ಅಂತ ಹೇಳ್ತೀವಿ, ಅದು ಅಸ್ಟ್ರಾಲಜಿ ಪ್ರಕಾರ. ದಕ್ಷಿಣ ಅನ್ನೋದು ತುಂಬ ಅತಿ ಹೆಚ್ಚು ಬಿಸಿಲು ಕೂಡ ಬೀಳುತ್ತೆ. ಹಾಗೆ ಉತ್ತರ ಕಡೆನೇ ಒಂದು ಹೋಲನ್ನು ಕೊಟ್ಟು ಆ ನೀರು ಹರಿದು ಹೋಗಲಿಕ್ಕೆ, ಹೋಲಿ ವಾಟರ್ ಆ ಕಡೆ ಹೋಗಲಿಕ್ಕೆ, ಪವಿತ್ರವಾದಂಥ ನೀರು ತೀರ್ಥ ಅಂತೆಲ್ಲ ಆ ಥರ ಆ ಕಡೆ ಹೊರಗಡೆ ಹೋಗಲಿಕ್ಕೆ ಅದು ನೀರು ಕಲೆಕ್ಟ್ ಮಾಡಿ ಮತ್ತು ಆಗಿನ ಪ್ರಜೆಗಳಿಗೆ ಅವರು ಕೊಡ್ತಾಯಿದ್ರು ಅಭಿಷೇಕದ ನೀರನ್ನು. ಆ ಥರ ಹೌದು, ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ನೋಡಿ. ಇದು ಇಂಪಾರ್ಟೆಂಟ್ ಪಾಯಿಂಟು. ಇವಾಗೆಲ್ಲ ರೈತರು ಹಸುಗಳನ್ನು ಕಟ್ಟಬೇಕಾದ್ರೆ ಈ ರೀತಿ ಗಂಟು ಹಾಕ್ತಾರೆ. ಬಟ್ ಈ ಟೆಕ್ನಿಕ್ ಆಗ 1500 ವರ್ಷಗಳಿಂದ ಗೊತ್ತಿತ್ತು, ನಮಗೇನು ಹೊಸದಲ್ಲ ಇದು. ಬೆಲ್ಸ್ ಇದೆಲ್ಲ ಗಂಟೆ, ಇದನ್ನು ಯಾರು ಕಟ್ ಮಾಡಿದ್ರು ಯಾವುದೋ ಪ್ರೂಫ್ ಇಲ್ಲ. ಬಟ್ ಇದು ಪರ್ಫೆಕ್ಟಾಗಿ ಒಂದು ದೇಹದ ಭಾಗವನ್ನು ನೋಡಿ ಎಷ್ಟು ಸೈನಿಂಗ್ ಇದೆ. ಇದು ನೋಡಲಿಕ್ಕೆ ಬಳಪದ ಕಲರ್ ಕಾಣುತ್ತೆ. ಇಟ್ ಇಸ್ ಅ ಸೈನ್ ಸ್ಟೋನ್ ಮಾತ್ರ. ಅಂದರೆ ಯಾವುದನ್ನು ನಾವು ಈಗ ಹೊಸದಾಗಿ ಆವಿಷ್ಕಾರ ತರ್ತಾ ಇದೆಯಲ್ಲ, ಮಾಡರ್ನ್ ಟಚ್ ಕೊಟ್ಟಿದ್ದೀವಿ ಅಷ್ಟೇ. ಎಲ್ಲ ಹಳೆ ಪದ್ಧತಿನೇ ನಾವು ಅಷ್ಟೇ. ನೋಡಿ, ಇವಾಗ ಹಗ್ಗ ತೊಗೊಂಡು ಗಂಟು ಹಾಕಬೇಕಾದ್ರೆ ಇವಾಗ ರೈತರಾಗಿರ್ಬೋದು ಏನೇ ಇಷ್ಟು ಈ ಥರ ಅದೇ ಥರ ಕಟ್ತಾ ಇದ್ರು, ಗಂಟನ್ನು ಹಾಕ್ತಾ ಇರೋದು. ಅಂದರೆ ಅವಾಗಿನ ಪ್ಲಾನಿಂಗ್ ಏನಿತ್ತು ಅದನ್ನು ಹಾಗೆ ಒಂದು ಪರಂಪರೆ ಅದು. ನಮ್ಮಿಂದ ಅವರಿಗೆ, ಅವರಿಂದ ಮತ್ತೊಬ್ಬರಿಗೆ, ಈ ರೀತಿ 1 by 1 ಇಲ್ಲಿ ಬಂದಿದೆ ಮಾತ್ರ ಈ ಕಡೆ.